ಅಮ್ಮ ನಾನು ಇದನ್ನ ಹಾಕೊಳ್ಳ ಅಥವಾ ಇದನ್ನ ಹಾಕೊಳ್ಳ? ಇದು ಹಾಕೋ ಗುಂಡಣ್ಣ, ಚೆನ್ನಾಗಿದೆ. ಏ ಬೇಡ ಅಮ್ಮ, ಇದು ಯಾವಾಗ್ಲೂ ಹಾಕೊಂಡಿದೀನಿ ಅಂತ ಅನ್ಸ್ತಿದೆ, ಇದನ್ನ ಹಾಕೋತೀನಿ. ಅಪ್ಪ ನೀವೆಲ್ರು ರೆಡಿನಾ? ಎಲ್ಲ ರೆಡಿ. ನಾವೆಲ್ರು ಮೊದ್ಲು ಅಲ್ಲಿ ಹೋಗೋಣ. ಪೂಜೆ ಹೊರಗ್ ಬರ್ತಿದ್ದಂಗೆನೆ ಹ್ಯಾಪಿ ಬರ್ಡೇ ಅಂತ ಜೋರಾಗಿ ಕಿರ್ಚಿ ಸರ್ಪ್ರೈಸ್ ಕೊಡೋಣ. ಇದೆಲ್ಲ ಬೇಕಾ? ನನ್ಗೆ ಇಂಟ್ರೆಸ್ಟ್ ಇಲ್ಲ. ಕನಿಕಾ, ಪೂಜಾ ನಮ್ಮ ಮನೆಗೆ ಬಂದ ಮೇಲೆ ಮಾಡ್ತಾ ಇರೋ ಮೊದಲನೇ ಸೆಲೆಬ್ರೇಷನ್. ಅವ್ರ ಮನೆಯವ್ರನ್ನ ಬಿಟ್ಟು ನಮ್ ಜೊತೆಗಿದ್ದಾಳೆ. ಈ ತರ ಸೆಲೆಬ್ರೇಷನ್ ಮಾಡಿದ್ರೆ ಅವಳು ಕಂಫರ್ಟಬಲ್ ಫೀಲ್ ಮಾಡ್ಕೋತಾಳೆ. ಅವ್ಳು ಕಂಫರ್ಟ್ ಫೀಲ್ ಮಾಡಿದ್ರೆ ನನಗೆ ನ್ಯೂಸ್. ಕನಿಕಾ ಪ್ಲೀಸ್ ಸ್ಟಾಪ್ ದಿಸ್. ಹೊಸದಾಗ ಏನೋ ಖ್ಯಾತಿ ತೆಗಿಬೇಡ ನೀನು. ನೋಡು, ಅವಳು ಈಗ ಈ ಮನೆಗೆ ಸಂಬಂಧಪಟ್ಟವಳು. ಈ ಮನೆಗೆ ಸಂಬಂಧಪಟ್ಟವ್ರು ಎಲ್ರು ಸಂತೋಷವಾಗಿಡೋದು ನಮ್ಮ ಕರ್ತವ್ಯ. ವಿ ಶುಡ್ ಡೂ ಇಟ್. ನೋಡು ಕನಿಕಾ, ಈಗ ಎಲ್ಲರೂ ಇದನ್ನ ಮಾಡ್ತಾ ಇದೀವಿ ಅಷ್ಟೇ. ಅಪ್ಪ ಬನ್ನಿ ಮೊದ್ಲು ಹೋಗೋಣ. ಬನ್ನಿ ಬನ್ನಿ ಬನ್ನಿ. ನಿಧಾನ. ಕಿಶನ್ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ನೀನ್ ಬಾ, ಹೇಳ್ತೀನಿ. ಓಕೆ, ಇವಾಗ ನಿಧಾನ ಕಂಡ್ಬಿಡ್ಬೇಕು. ಕಿಶನ್ ಏನಿದು? ಹ್ಯಾಪಿ ಬರ್ಡೇ ಪೂಜಾ. ಥ್ಯಾಂಕ್ ಯು ಸೋ ಮಚ್ ಕಣೋ. ಪೂಜಾ, ಐ ಆಮ್ ರಿಯಲಿ ಸಾರಿ. ನಿನ್ ಬರ್ತಡೇ ಅನ್ನೋದನ್ನ ಮರ್ತ್ಬಿಟ್ಟಿದೆ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಐ ಲವ್ ಯು ಪೂಜಾ. ಪೂಜಾ, ಖುಷಿ ಆಯ್ತಾ? ತುಂಬಾನೇ ಖುಷಿ ಆಯ್ತು ಕಿಶನ್. ಥ್ಯಾಂಕ್ ಯು ಸೋ ಮಚ್. ಪೂಜಾ, ನಾವು ವಿಶ್ ಮಾಡಕ್ ಬಂದಿದ್ದೀವಮ್ಮ. ಸಾರಿ ಮಾವ. ಆಶೀರ್ವಾದ ಮಾಡಿ ಮಾವ. ಒಳ್ಳೇದಾಗ್ಲಮ್ಮ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಪೂಜಾ, ಈ ಸರ್ಪ್ರೈಸ್ ಪ್ಲಾನು ನಂದೊಬ್ಬಂದೇ ಅಲ್ಲ, ಆದಿ ಅಣ್ಣನೇ ಐಡಿಯಾ ಕೊಟ್ಟಿದ್ದು. ಥ್ಯಾಂಕ್ಸ್ ಭಾವ. ಪೂಜಾ, ಅವೆಲ್ಲ ಏನು ಬೇಡ. ವಿಶ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ. ಸ್ಟೇ ಬ್ಲೆಸ್ಡ್ ಆಲ್ವೇಸ್. ಥ್ಯಾಂಕ್ ಯು ಭಾವ. ನೀವು ವಿಶ್ ಮಾಡಿ. ಅಮ್ಮ ನಾನು ಇದನ್ನ ಹಾಕೊಳ್ಳ ಅಥವಾ ಇದನ್ನ ಹಾಕೊಳ್ಳ? ಇದು ಹಾಕೋ ಗುಂಡಣ್ಣ, ಚೆನ್ನಾಗಿದೆ. ಏ ಬೇಡ ಅಮ್ಮ, ಇದು ಯಾವಾಗ್ಲೂ ಹಾಕೊಂಡಿದೀನಿ ಅಂತ ಅನ್ಸ್ತಿದೆ, ಇದನ್ನ ಹಾಕೋತೀನಿ. ಹೌದಾ? ನೀನು ಏನಿದೆ ಇಷ್ಟ ಅಂತ ಗೊತ್ತಿದ್ಮೇಲೆ ಮತ್ತೆ ಯಾಕೆ ನನ್ನ ಕೇಳ ನೀನು? ಇವಾಗ ಹೇಳು, ನಾನ್ ಯಾವ್ದು ಹಾಕೊಳ್ಳಿ? ನಂಗೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಶುರು ಆಯ್ತಲ್ಲ ನಿಮ್ಮಿಬ್ರದು. ಒಬ್ರು ಆಗ್ತಿದ್ದಂಗೆ ಇನ್ನೊಬ್ರು ಶುರು ಹಚ್ಕೊಂಡ್ ಬಿಡ್ತೀರಾ. ಸರಿ ಆಯ್ತು, ಮಂಗರಿ ಇದು ಹಾಕೊಳ್ಳೆ, ನಿಂಗೆ ತುಂಬಾ ಚೆನ್ನಾಗಿ ಕಾಣತ್ತೆ. ಅಮ್ಮ, ಇದ್ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ. ನನ್ ಬರ್ತ್ಡೇ ಡ್ರೆಸ್ ಇದು, ರಿಪೀಟ್ ಆಗುತ್ತೆ, ಬೇಡ. ಸರಿ ಆಯ್ತು, ಇದು ಹಾಕೋ, ಇದು ಚೆನ್ನಾಗಿದೆ. ಇದು ನೇಹಾ ಬರ್ಡೇಗೆ ಹಾಕಿದ್ದೀನಿ, ಮತ್ತೆ ರಿಪೀಟ್.
ಆಯ್ತು ಕಣೆ, ಇದು ಹಾಕೊಳೆ, ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ನಿಂಗೆ. ಈ ಬಟ್ಟೆ ಹಾಕೊಂಡು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದೀನಿ, ಇದು ಬೇಡ. ಹೌದಾ ಬಂಗಾರಿ? ಸರಿ ಹಾಗಾದ್ರೆ ಆಯ್ತು. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನಿನ್ ಪೂಜಾ ಚಿಕ್ಕಿಗೆ ಬರ್ತಡೆಗೆ ಬರ್ಬೇಡ, ಮನೇಲೇ ಇರು ಆಯ್ತಾ? ಅಮ್ಮ ನೀನೇ ಹೀಗಂದ್ರೆ ಹೇಗಮ್ಮ? ಮತ್ತೆ ಏನೇ ಯಾವ ಬಟ್ಟೆ ತೋರ್ಸಿದ್ರು ಇದು ಅದಕ್ಕೆ ಹಾಕಿದೀನಿ, ಇದು ಇದಕ್ಕೆ ಹಾಕಿದೀನಿ ಅನ್ಕೊಂಡು. ಸರಿ, ಇದು ಹಾಕೊಂಡ್ ಬಾ ಹೋಗು. ಏನ್ ಮುಖ ನೋಡ್ತಿದ್ಯಾ? ಏನ್ ಮುಖ ನೋಡ್ತಾ ನಿಂತಿದ್ದೀರಾ? ಇಬ್ರು 10 ನಿಮಿಷದಲ್ಲಿ ರೆಡಿಯಾಗಿ ಬರ್ಲಿಲ್ಲ ಅಂದ್ರೆ ಇಬ್ರು ಮನೇಲೆ ಬಿಟ್ಟು ಹೋಗ್ತೀನಿ ನಾನು. ಆಯ್ತಾಯ್ತು, ಬೇಗ ರೆಡಿಯಾಗಿ ಬರ್ತೀನಿ. ಅದನ್ನ ಇಸ್ತ್ರಿ ಮಾಡ್ಬೇಕು, ಇಡು ಅಲ್ಲಿ. ಬೇಗ ರೆಡಿಯಾಗೆ. ಭಾಗ್ಯ ಬಂದ್ಯಾ? ನಾನು ನಿನ್ನೆ ಹುಡ್ಕೊಂಡ್ ಬರ್ತಾ ಇದ್ದೆ. ನೋಡು, ಇದ್ರಲ್ಲಿ ಯಾವ ಸೀರೆ ಚೆನ್ನಾಗಿದೆ ಹೇಳು. ಇದೇನತ್ತೆ ಇದು ಹೊಸ್ದಾಗಿ ಕೇಳ್ತಿದ್ದೀರಿ? ಅಲ್ಲ ಕಡೆ, ಅಷ್ಟು ದೊಡ್ಡ ಮನೇಲಿ ಅಷ್ಟು ದೊಡ್ಡ ಬೊಡ್ಡೆ ಮಾಡ್ತಿದ್ದಾರೆ. ಯಾರ ಬೊಡ್ಡೆ? ನಮ್ ಪೂಜಂದು. ಮತ್ತೆ ಅದ್ರ ಪ್ರಕಾರ ನಾವು ತಯಾರಾಗಿ ಹೋಗ್ಬೇಕು ತಾನೆ. ಅದಕ್ಕೆ ನಿನ್ ಕೇಳಿದೆ. ನೀನು ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಉಡಿ ಅಂತೀಯೋ ಅದನ್ನೇ ಉಟ್ಕೋತೀವಿ. ಈಗ ನೀ ಬೇಗ ಹೇಳ್ತೀಯೋ ಇಲ್ವಾ? ಹಾ ಹೇಳ್ತೀನಿ. ಇದುಡ್ಲಾ? ನೀನ್ ಯಾವ್ದು ಉಡ್ತಿದೀಯಾ? ಇನ್ಯಾವ್ದತ್ತೆ? ಇದೇ ಸೀರೆ. ಏನ ಈ ಸೀರೆನಾ? ಹೋಗು, ಚೆನ್ನಾಗಿರೋದು ಉಟ್ಕೋ ಹೋಗು. ಅತ್ತೆ ಇದಕ್ಕೆ ಏನಾಗಿದೆ ಅತ್ತೆ? ಚೆನ್ನಾಗಿದೆಯಲ್ಲ ಅತ್ತೆ. ಭಾಗ್ಯ, ಇದು ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಪೌಷ್ಟಿಕನೇ ಇದಕ್ಕಿಂತ ಚೆನ್ನಾಗಿರೋ ಸೀರೆ ಉಟ್ಕೋ ಅಂತ ನಾ ಹೇಳ್ತಾ ಇರೋದು. ಹೋಗು. ಅಷ್ಟೇ. ನೀನು ನನ್ ಜೊತೆ ವಾದ ಮಾಡಕ್ ಬರ್ಬೇಡ. ನೀನ್ ಇವಾಗ ಚೆನ್ನಾಗಿರೋ ಸೀರೆ ಉಡ್ತೀಯ ಅಷ್ಟೇ. ಹೋಗು. ಅತ್ತೆ ಹೇಳಿದ ಮಾತು ಕೇಳಲ್ವಾ ನೀನು? ಅಲ್ಲ, ಹೋಗು ಅಂದೆ. ಹೋಗು. ಗುಣಣ್ಣ, ತನ್ವಿ, ಹೆಂಗ್ ಕಾಣ್ತಿದ್ದೀನಿ ನಾನು? ಅಜ್ಜಿ ನೀವೇನ್ ಹೀಗ್ ಕೇಳ್ತಾ ಇದ್ದೀರಾ? 90s ಹೀರೋಯಿನ್ ತರ ಕಾಣಿಸ್ತಿದ್ದೀರಾ. ಸ್ವೀಟ್ ಅಂಡ್ ಸಿಂಪಲ್ ಆಗಿ ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಹೌದಜ್ಜಿ, ಸಕ್ಕದಾಗಿ ಕಾಣಿಸ್ತಿದ್ದೀರಾ. ಹಾಗ್ಯಾ, ಒಂದ್ ಸೀರೆ ಉಟ್ಕೊಂಡು ತಲೆ ಬಾಚ್ಕೊಂಡ್ರೆ ಆಗೋಯ್ತಾ? ಪಳಪಳ ಅಂತ ಒಡವೆ ಹಾಕೊಳ್ಳೋದು ಬೇಡ್ವಾ? ಅತ್ತೆ ಇಷ್ಟು ಒಡವೆ ಇದೆಯಲ್ಲ, ಸಾಕು ಬಿಡಿ ಅತ್ತೆ. ಏನ್ ಸಾಕು? ಕೂತ್ಕೋ, ನಾ ಹಾಕ್ತೀನಿ. ಅತ್ತೆ ತುಂಬಾ ಒಡವೆ ಹಾಕೊಂಡ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅತ್ತೆ. ಸೀರೆನೆ ನೋಡಿ ಇಷ್ಟೊಂದು ಗ್ರ್ಯಾಂಡ್ ಅಮ್ಮ, ಅಜ್ಜಿ ಹೇಳ್ತಿದಾರಲ್ವಾ ನಿನಗ್ ಚೆನ್ನಾಗಿ ಒಡವೆ ಹಾಕ್ತೀನಿ ಅಂತ. ನೀನ್ ಕುತ್ಕೋ. ಇಲ್ಲಿ ನೋಡೋಣ. ಆಹಾ, ನೋಡು ಒಡವೆ ಹಾಕೊಂಡು ಹೆಂಗ್ ಕಾಣ್ತಿದ್ಯಾ? ಒಳ್ಳೆ ಮಹಾರಾಣಿ ತರ ಕಾಣ್ತಿದ್ಯಾ. ಸುಮ್ಮನೆ ತಲೆ ಬಾಚ್ಕೊಂಡು ನಿಂತು ಬಿಡೋದಲ್ಲ ಬೋಡಾಗೆ. ಈಗ ನೋಡು, ನಂದು ದೃಷ್ಟಿ ಆಗತ್ತೆ ಭಾಗ್ಯ ನಿಂದು. ಅಮ್ಮ ಸೂಪರ್ ಆಗಿ ಕಾಣಿಸ್ತಿದ್ಯಮ್ಮ. ತಾಂಡು, ಇದ್ರಲ್ಲಿ ಯಾವ ಡ್ರೆಸ್ ಹಾಕೊಳ್ಳಿ? ಆಕ್ಚುಲಿ ಇದನ್ನೇ ಹಾಕೋ, ಚೆನ್ನಾಗಿ. ಈಗ ಬೋರಿಂಗ್ ತಂಡ, ನಾನು ಇದನ್ನೇ ಹಾಕೊಳ್ತೀನಿ. ಯಾವ್ದು ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನ್ನ ಹತ್ರ ಬಂದು ಯಾಕೆ ಹೇಳ್ತಿದ್ಯಾ? ಸುಮ್ಮನೆ ನಿನ್ ಟೇಸ್ಟ್ ಹೇಗಿದೆ ನೋಡೋಣ ಅಂತ. ಶ್ರೇಷ್ಠ, ನನಗೆ ಔಟರ್ ಬ್ಯೂಟಿಗಿಂತ ಒಬ್ಬ ಮನುಷ್ಯನ್ ಇನ್ನರ್ ಬ್ಯೂಟಿ ಇಷ್ಟ. ಅವ್ರ ನಡತೆ, ಗುಣ. ಅಂದ್ರೆ ಏನು? ನಾನ್ ಜಸ್ಟ್ ಸ್ಟೈಲಿಶ್ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದೀನಿ, ನನ್ಗೆ ಇನ್ನರ್ ಬ್ಯೂಟಿ ಇಲ್ಲ ಅಂತನಾ? ಶ್ರೇಷ್ಠ, ನಾನ್ ಎಲ್ಲಿ ಆ ತರ ಹೇಳ್ದೆ? ಸುಮ್ನೆ ನೀನೇ ಏನೇನೋ ಅಸ್ಯೂಮ್ ಮಾಡ್ಕೊಂಡು ನನ್ ತಲೆ ಕಟ್ಬೇಡ ಪ್ಲೀಸ್. ಬೇಗ ಹೋಗ್ಬಿಟ್ಟು ರೆಡಿ ಆಗು. ಆದ್ರೂ ತಾಂಡವ್, ನೀನ್ ಹೇಳಿದ ತರ ನನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಕರ್ಕೊಂಡೇ ಹೋಗ್ಲಿಲ್ಲ.
ಕರ್ಕೊಂಡು ಹೋಗೋಣ ಅಂತಾನೆ ಇದ್ದೇ ಶ್ರೇಷ್ಠ. ಬಟ್ ಏನ್ ಮಾಡ್ಲಿ, ಮೀಟಿಂಗ್ ಮುಗಿತಿದ್ದಂಗೆನೆ ಬ್ರದರು ಬನ್ನಿ ನಮ್ಮ ಮನೇಲಿ ಒಂದು ಪಾರ್ಟಿ ಇದೆ ಅಂತ ಇನ್ವೈಟ್ ಮಾಡ್ಬಿಟ್ರು. ಬ್ರದರ್ ಹೇಳಿದ್ಮೇಲೆ ಹೋಗ್ಲಿಲ್ಲ ಅಂತಂದ್ರೆ ಪಾಪ ಅವ್ರಿಗೆ ಬೇಜಾರಾಗಲ್ವಾ, ನೀನೇ ಹೇಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಪರ್ಸನಲ್ ಆಗಿ ನಿನ್ನೂ ಇನ್ವೈಟ್ ಮಾಡಿದ್ದಾರೆ. ಏನು, ನನ್ನ ಇನ್ವೈಟ್ ಮಾಡಿದ್ರಾ? ಕ್ಯಾ ಸೀರಿಯಸ್ಲಿ, ಬರ್ತಾ ಬರ್ತಾ ನಿಮ್ ವೈಫ್ನು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಬ್ರದರು. ಸೂಪರ್ ಕೊಡೋ ನಿಮ್ ಬ್ರದರ್, ಪರವಾಗಿಲ್ಲ, ಚೆನ್ನಾಗಿರೋ ಜೊತೆನೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಯಾ. ಅಲ್ಲ ತಾಂಡ, ನನ್ಗೊಂದ್ ಡೌಟ್, ನಿಮ್ ಬ್ರದರು ನಿನ್ ಜೊತೆ ಮಾತ್ರ ಇಷ್ಟು ಕ್ಲೋಸ್ ಆಗಿದಾರಾ ಅಥವಾ ಎಲ್ರ ಜೊತೆನೂನಾ? ಅಲ್ಲ, ಬ್ರದರ್ ಏನಾದ್ರೂ ಭಾಗ್ಯ ಜೊತೆ ಕ್ಲೋಸ್ ಇದಾರಾ? ಛೇ, ಹಾಗೆಲ್ಲ ಏನೂ ಇರಲ್ಲ. ಆ ಎಮ್ಮೆಯಲ್ಲಿ ನನ್ನ ಬ್ರದರ್ ಎಲ್ಲಿ, ಮಾಮರ ಎಲ್ಲೋ ಕೋಗಿಲೆ ಎಲ್ಲೋ ಅನ್ನೋಷ್ಟು ಡಿಫ್ರೆನ್ಸ್ ಇದೆ ಅವರಿಬ್ರು. ತಾಂಡವ್, ನಿನ್ನೆ ಕೇಳಿದ್ದು, ನಿಮ್ ಬ್ರದರ್ ನಿನ್ ಜೊತೆ ಮಾತ್ರ ಈ ತರನಾ ಅಥವಾ ಎಲ್ರ ಜೊತೆನೂ ಹೀಗೇನಾ? ಎಲ್ರ ಜೊತೆ ಇದೇ ತರ ಇರಕ್ಕಾಗತ್ತಾ? ಅವ್ರಿಗೆ ನನ್ನ ಜೊತೆ ಮಾತ್ರ ಒಂದು ಸ್ಪೆಷಲ್ ಬಾಂಡ್. ಸರಿ, ಅದೆಲ್ಲ ಯಾಕೆ, ಬೇಗ ಹೋಗ್ಬಿಟ್ಟು ರೆಡಿ ಆಗ. ನೋಡಿದ್ರ ಅತ್ತೆ, ಬ್ರೋ ಹೋಗ್ತಾ ಹೋಗ್ತಾ ಎಷ್ಟು ಚೇಂಜ್ ಆಗ್ತದಾನೆ ಅಂತ. ಹೌದು ಕನಿಕಾ, ಬರ್ತಾ ಬರ್ತಾ ಆಗಿ ಪೂಜೆನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾನೆ. ಮನೆಯಲ್ಲಿ ಯಾರ ಬರ್ಡೇ ಬಗ್ಗೆನೂ ಇಂಟ್ರೆಸ್ಟ್ ತೋರಿಸ್ತಿರೋನು ಪೂಜನ್ ಬರ್ಡೇ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ. ಪೂಜಾ ಮುಖಕ್ಕೆ ಸೆಲೆಬ್ರೇಷನ್ ಬೇರೆ ಕೇಡು. ಇಲ್ಲ ಕನಿಕಾ, ಏನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಆ ಪೂಜಾ ನಮ್ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾಳೆ. ನಾಟಕ ಮಾಡ್ಕೊಂಡು ಅಣ್ಣ ಆದಿ ಎಲ್ರನ್ನು ಬುಟ್ಟಿಗೆ ಹಾಕೊಂಡಾಗಿದೆ. ಹೀಗೆ ಬಿಟ್ರೆ ಎಲ್ರನ್ನು ಕಂಟ್ರೋಲ್ ತಗೋತಾಳೆ. ನೋ ಅತ್ತೆ, ಅದಾಗ್ಬಾರ್ದು. ಹೇಗಾದ್ರೂ ಸರಿ, ಈಗ ಅವಳನ್ನ ಇಷ್ಟಪಡ್ತಿರೋರು ಎಲ್ರೂನು ಹೇಟ್ ಮಾಡೋಗಾಗ್ಬೇಕು. ಪಾರ್ಟಿನ ಸರಿಯಾಗಿ ಅವಮಾನ ಆಗ್ಬೇಕು. ಎಸ್, ಅದಕ್ಕೇನಾದ್ರೂ ಪ್ಲಾನ್ ಮಾಡ್ಲೇಬೇಕು. ಯಾವ್ದೇ ಕಾರಣಕ್ಕೂ ಈ ಪಾರ್ಟಿ ನಡಿಬಾರ್ದು. ಗುಂಡಾ ತನ್ವಿ, ನೀವ್ ಯಾವಾಗ ಬಂದ್ರಿ? ಹೋಗ್ ಚಿಕ್ಕಿ, ನಾವಿಬ್ರು ನಿನ್ ಬರ್ಡೇ ವಿಶ್ ಮಾಡಿದ್ರೆ ನಿನ್ ರಿಪ್ಲೈ ಹೇಳಲಿಲ್ಲ. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ಕಂದ ಮಗಳ. ಹೌದು, ನೀವಿಬ್ರೇ ಬಂದಿದ್ದೀರಾ? ಅಮ್ಮ ಅಪ್ಪ ಮತ್ತೆ ಅಕ್ಕ ಅತ್ತೆ ಮಾವ ಎಲ್ರು ಬರ್ತಾ ಇದಾರೆ. ಇಬ್ರು ಅಜ್ಜಿಂದಿರು, ಒಬ್ರು ತಾತ, ಇನ್ನೊಬ್ರು ಅಜ್ಜಿ ಆಗವರು, ಎಲ್ರು ನಿಧಾನಕ್ ಬರ್ತಾ ಇದಾರೆ. ಅಕ್ಕ ಬರ್ಲಿ, ಮಾಡ್ತೀನಿ, ನಿಮ್ಗೆ ಹೇಳ್ತೀನಲ್ಲ ನೋಡು.